ಒಂದೇ ಒಂದು ಸವಾಲ ಸ್ವೀಕಾರ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, 136 ಸೀಟ್ ಗೆಲ್ಸಿದ್ರಿ 2023ರಲ್ಲಿ. 60 ಸೀಟು ನೀವು ಟೋಕನ್ ಕೊಟ್ಟು ಗೆಲ್ಸಿದಿರಿ. ರಾತ್ರೋರಾತ್ರಿ 12 ಗಂಟೆ ರಾತ್ರಿಯಲ್ಲಿ 60 ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆ 10,000 ರೂಪಾಯಿ ದುಡ್ಡು ತಗೊಳ್ಳಿ ಅಂತೇಳಿ ಗೆಲ್ಸಿದಿರಿ. 60 ಕ್ಷೇತ್ರ ಎಷ್ಟಲ್ಲಿ ಗೆದ್ದಿದೆ? 1,000, 2,000, 3,000, 4,000, 5,000. ನಮ್ಮ ಪಕ್ಷದ 30 ಜನ MLAಗಳು ಸೋತಿದ್ದೀವಿ. 5,000 ಮತಗಳ ಅಂತರದಿಂದ 5,000 ಮತಗಳ ಅಂತರದಿಂದ ಸೋತಿದ್ದೇವೆ. ಇವತ್ತು ನಾವು ನಿಖಿಲ್ ಅಣ್ಣವರು ಒಟ್ಟಿದ್ದಾರೆ. ಕನಿಷ್ಠ 80 ಸೀಟಿಗೆ ಪ್ರಯತ್ನ ಪಟ್ಟು 60 ಸೀಟ್ ಆದ್ರೂ ನಾವು ಗೆಲ್ಲಬೇಕು ಅಂತ ಹೇಳಿ ಒಂದು ಪ್ರಯತ್ನದಲ್ಲಿ ಹೊಟ್ಟಿದ್ದೇವೆ. ಇದು ನಮ್ಮ ಸವಾಲು. ನಿಮ್ಗೆಲ್ಲ ಶಕ್ತಿ ಇದೆಯಲ್ಲ, ಬನ್ನಿ ಈಚೆ. ನೀವೊಂದು ಪಾರ್ಟಿ ಕಟ್ಟಿ, ನೀವೊಂದು ಪ್ರಾದೇಶಿಕ ಪಕ್ಷ ಅಂತ ಡಿ ಕೆ ಶಿವಕುಮಾರ್ DKS ಪ್ರಾದೇಶಿಕ ಪಕ್ಷ ಅಂತ ಕಟ್ಟಿ 136 ಸೀಟ್ ಗೆಲ್ಸ್ತೀರಾ? ಓಲಿ 60 ಸೀಟ್ ಗೆಲ್ಸಕ್ಕಾಗತ್ತ ಇವ್ರ ಕೈಲಿ? ಬೇಡ ರೀ, 60 ಸೀಟ್ ಬೇಡ, 30 ಸೀಟ್ ಗೆಲ್ಸ್ತೀರೇನ್ರಿ? 30 ಸೀಟು ಗೆಲ್ಸಕ್ಕಾಗಲ್ಲ ನಿಮ್ ಕೈಯಲ್ಲಿ. ನಿಮ್ಮ ಶಕ್ತಿ 136 ಬೇಡ ಸ್ವಾಮಿ. ನಿಮ್ದೇ ಪಾರ್ಟಿ ಕಟ್ಟಿ 6 ಸೀಟನ್ನ ಈ ರಾಜ್ಯದಲ್ಲಿ ಗೆಲ್ಸಿ ತೋರಿಸಿ ನೋಡೋಣ. ದೇವೇಗೌಡರು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಿರಲ್ಲ, ಕೇವಲ 6 ಸೀಟು. ನಿಮ್ ಸರ್ಕಾರ ಬಂದಾಗಿಂದ ಹಗಲು ದರೋಡೆ ಮಾಡಿಕೊಂಡು ಫ್ರೀ ಕರೆಂಟ್ ಕೊಟ್ಟಿದೀವಿ ಅಂತ ಹೇಳಿದ್ರಿ. ಯಾರು ಸ್ವಾಮಿ ಫ್ರೀ ಕರೆಂಟು? ಇವತ್ತು ಒಬ್ಬ ರೈತ ಒಂದು ಟ್ರಾನ್ಸ್ಫಾರ್ಮರ್ ಹಾಕೋಬೇಕಾದ್ರೆ 4 ರಿಂದ 5 ಲಕ್ಷ ಖರ್ಚು ಮಾಡಬೇಕು. ಹೌದಾ ಅಲ್ವಾ? ಹೌದಾ ಅಲ್ವ್ರಿ? ನೀವೆಲ್ಲ ರೈತರಿದ್ದೀರಿ. ಕುಮಾರಣ್ಣನ ಗೌರ್ಮೆಂಟ್ ಅಲ್ಲಿ ಎಷ್ಟಿತ್ತು? 30,000 ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಟ್ರಾನ್ಸ್ಫಾರ್ಮರ್ ತಂದು ಬೆಸ್ಕಾಂ ಇಲಾಖೆಯವರು ರೈತನಿಗೆ ಭೂಮಿಗೆ ಇಳಿಸ್ತಿದ್ರು. ಇವತ್ತೇನಾದ್ರು 4 ಕಂಬ 5 ಕಂಬ ಅಂದ್ರೆ 5-10 ಲಕ್ಷದವರೆಗೂ ಸೆಲ್ಫ್ ಎಕ್ಸಿಕ್ಯೂಷನ್ ಅಂತ. ಇವಾಗ ಸೆಲ್ಫ್ ಎಕ್ಸಿಕ್ಯೂಷನ್ ಅಂದ್ರೆ ನೀವೇ ಮಾಡಿಸ್ಕೋಬೇಕು ರೈತರು, ನಮ್ದು ಯಾರ್ದು ಸಂಬಂಧ ಇಲ್ಲ ಅಂತ ಹೇಳಿ ಸರ್ಕಾರ ಕೈ ಚೆಲ್ತಾ ಇದ್ದಾರೆ. ಇವತ್ತು ಕರೆಂಟು ಒಬ್ಬ ರೈತ ಒಂದು ತೋಟದ ಮನೆ ತಗೋಬೇಕಾದ್ರೆ, ತೋಟದ ಮನೆ ಕರೆಂಟ್ ತಗೋಬೇಕಾದ್ರೆ ಇವತ್ತು ಕರೆಂಟ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಗೊತ್ತಿದೆಯಾ ನಿಮ್ಗೆ? ಪ್ಲಾನ್ ಅಪ್ರೂವಲ್ ಬೇಕಂತೆ. ಅದ್ಯಾವುದೋ CC OC ಬೇಕು, ಪೊಸಿಷನ್ ಸರ್ಟಿಫಿಕೇಟ್ ಬೇಕು. ಯಾರಪ್ಪ ಕೊಡೋದು ಇವೆಲ್ಲ? ಎಲ್ಲಿಂದ ತತ್ತಾರೆ ನಮ್ಮ ರೈತರು? ಅದ್ಯಾವುದೋ ಶಕ್ತಿ ಯೋಜನೆ ಅಂತ ಮಾಡಿದ್ರು. ಬಸ್ಗಳು ಓಡ್ತಾವ? ನಮ್ಮ ಮಾಗಡಿ ಬಂದಿ ಡಿಪೋನಲ್ಲಿ 30 ಬಸ್ ಕೆಟ್ಟ ನಿಂತಿದ್ದಾವೆ ನಮ್ಮ ಮಾಗಡಿ ಡಿಪೋನಲ್ಲಿ. ಯಾಕಯ್ಯ ಅಂತ ಹೇಳಿದ್ರಿ ಡಿಪೋ ಮ್ಯಾನೇಜರ್ ಕೇಳಿದ್ರೆ, ಸರ್ ಏನು ಇಲ್ಲ ಸರ್, ರೀಬೆಲ್ಟ್ ಟೈರ್ ಹಾಕೋಕ್ಕೂ ನಮ್ಮ ಹತ್ರ ಕಾಸಿಲ್ಲ, ನಾವೇನ್ ಸರ್ ಮಾಡೋಣ ಅಂತ ಹೇಳ್ತಾರೆ. ಇದು ಶಕ್ತಿ ಯೋಜನೆ. ಯಾವ್ದೋ ಯುವ ನಿಧಿ. ಯಾರಿಗಪ್ಪ ಯುವಕರು ಇಷ್ಟು ಜನ ನಾವು ಇಲ್ಲಿದ್ದೀವಲ್ಲ, ಯಾರಿಗಾದ್ರೂ ಒಬ್ಬರ ಅಕೌಂಟ್ಗೆ ನೀವು ಯುವ ನಿಧಿಯನ್ನ ಕೊಟ್ಟು ಹಗಲು ದರೋಡೆ ಮಾಡ್ಕೊಂಡು ನೀವು ಗ್ಯಾರಂಟಿ ಹೆಸರಿನಲ್ಲಿ ಮಾಡಕ್ ಕೊಟ್ಟಿದ್ದೀರಲ್ಲ. ಇವತ್ತು ಬೆಂಗಳೂರಿಗೆ ರೀ, ಇವತ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಬಾಯಿ ಬಡ್ಕೋತೀರಾ. ಇಡೀ ಪ್ರಪಂಚದ ಜನ ಬೆಂಗಳೂರು ಬರ್ತಾರೆ. MG ರೋಡಲ್ಲಿ ಹೋಗಿ ನೋಡ್ರಿ ನೀವು ಗುಂಡಿ. MG ರೋಡಲ್ಲಿ ಇವ್ರ ಯೋಗ್ಯತೆಗೆ ಗುಂಡಿ ಮುಚ್ಚಕ್ಕಾಗಿಲ್ಲ ಕಾಂಗ್ರೆಸ್ ಪಕ್ಷದವ್ರಿಗೆ. ಇವತ್ತು ನಾವು ಅಂಡರ್ಗ್ರೌಂಡ್ ಮಾಡ್ತೀವಿ, ಟನಲ್ಗಳನ್ನ ಮಾಡ್ತೀವಿ. 7 ಲಕ್ಷ ಕೋಟಿ 8 ಲಕ್ಷ ಕೋಟಿ ಕಮಿಷನ್ ಹೊಡೆಯಕ್ಕೆ ನೀವು ಇದ್ರ ಹೆಸರಿನಲ್ಲಿ, ಟನಲ್ ಹೆಸರಿನಲ್ಲಿ ಕಮಿಷನ್ ಹೊಡೆಯಕ್ಕೆ ಮಂಕು ಬುದ್ಧಿ ಹರಿಸ್ತಾ ಇದ್ದೀರಾ ಬೆಂಗಳೂರು ಜನಕ್ಕೆ, ಬೆಂಗಳೂರು ಸುತ್ತ ಇರೋ ಜನಕ್ಕೆ. ನಮ್ ಕೃಷ್ಣಪ್ಪಣ್ಣ ಹೇಳ್ತಿದ್ರು ವೃಷಭಾವತಿ ನದಿ ಬಗ್ಗೆ. ವೃಷಭಾವತಿ ಅಂದ್ರೆ ನಮ್ಮೂರು ಬೈರ್ಮಂಗ್ಲ.
ನೀವು ಪುಣ್ಯಾತ್ಮರು ಯಾವತ್ತಾದ್ರೂ ಏನಾದ್ರೂ ಬಂದಿದ್ರೆ ಅಲ್ಲಿಗೆ ನಿಮ್ಗೆ ಗೊತ್ತಾಯ್ತದೆ ಅಲ್ಲಿ ಹೆಂಗೆ ನಾವು ಕಷ್ಟ. ಬೆಂಗಳೂರಿನಲ್ಲಿ ಏನೇನು ಉಪಯೋಗಿಸ್ತಾರೋ ಎಲ್ಲಾ ಬರ್ತದೆ ನಮ್ಮ ಕೆರೆಗೆ. ಅರ್ಥ ಆಯ್ತಾ ಏನು ಅಂತ? ಬೆಂಗಳೂರಿನಲ್ಲಿ ಏನೇನು ಉಪಯೋಗಿಸಿ ಬೇಡ ಅಂತ ಬಿಸಾಕ್ತಾರೋ ಎಲ್ಲವೂ ಕೂಡ ನಮ್ಮ ಕೆರೆಗೆ ಬರ್ತದೆ. ಅದನ್ನ ಇಲ್ಲೇ ಮೇಲ್ಗಡೆನೆ ಇಲ್ಲಿ ಮೈಲ್ಸಂದ್ರದ ಹತ್ರ ನಾಯಂಡಹಳ್ಳಿ ತಾವಿಂದ ಪಂಪ್ ಮಾಡಿ ನಿಮ್ ಕೆರೆಗಳಿಗೆ ತಂದ್ಬಿಟ್ಬಿಡೋದು. ಅದು ಆಕ್ಚುಲಿ ಟ್ರೀಟ್ ಮಾಡಿ ರೈತರಿಗೆ ಕೊಡಬೇಕು ಅಂತೇಳಿ ಕಾನೂನಲ್ಲಿರೋದ್ರಿ. ಎಲ್ಲಿ ಟ್ರೀಟ್ಮೆಂಟ್ ಮಾಡ್ತಾವ್ರೆ? ಪ್ರೈಮರಿ ಟ್ರೀಟ್ಮೆಂಟ್ ಮಾಡಬೇಕು, ಸೆಕೆಂಡರಿ ಟ್ರೀಟ್ಮೆಂಟ್ ಮಾಡಬೇಕು, ಟೆರಿಷರಿ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು ಕಾನೂನಲ್ಲಿದೆ. ನೀವು ಯಾರಿಗೋ ನಮ್ಮ ರೈತರುಗಳಿಗೆ ನೀರು ತುಂಬಿಸ್ತೆ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟರ್ಗಳ ಹತ್ರ ಗುತ್ತಿಗೆದಾರಗಳ ಹತ್ರ ಕಮಿಷನ್ ಹೊಡಿಯಕ್ಕೆ ಆ ಬೆಂಗಳೂರು ಕಚಡನೆಲ್ಲ ಇವತ್ತು ಶುದ್ಧವಾಗಿರ್ತಕ್ಕಂಥ ನಮ್ಮ ಕೆರೆಗಳಿಗೆ ಕಟ್ಟೆಗಳಿಗೆ ತಂದು ತುಂಬ್ತಿರಲ್ಲ ನೀವು. ಇದೇನಾ ನೀವು ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ರೈತರಿಗೆ ಸಹಾಯ? ಹೇಳಿ. ಇಷ್ಟೆಲ್ಲ ಇದ್ರೂ ಕೂಡ ಮಕಾಡೆ ಬಿದ್ರು ನಮ್ಮ ಮೀಸೆ ಮಣ್ಣಾಗ್ದಂಗೆ ನಾವು ಸರ್ಕಾರ ನಡೆಸ್ತೀವಿ, ಮುಂದೆನೂ 5 ವರ್ಷ ನಮ್ದೇ ಸರ್ಕಾರ ಅಂತ ಹೇಳಿ ಭಾಷಣಗಳನ್ನ ಮಾಡ್ತಾರೆ. ಮುಂದೇನೋ ಅವ್ರ ಸರ್ಕಾರ ಬಿಡಕ್ ನಾವೆಲ್ಲ ಬಿಡಕ್ ಆಯ್ತದ? ಬಿಡಕ್ ಆಯ್ತದ ಸ್ವಾಮಿ? ನಿಮ್ ಕೈಯಲ್ಲಿದೆ ಇವತ್ತು. ಇವತ್ತು ನಾನು ಹೇಳಿದೆ ಹಸು ತರ ಸೀನಣ್ಣ, ಯಾವುದಕ್ಕೂ ನಾವೇನಾದ್ರೂ ಒಂದ್ ಸ್ವಲ್ಪ ಗಟ್ಟಿಯಾಗಿ ಯಾರ ಹತ್ರನ ಮಾತಾಡಿರ್ಬೋದೇನೋ, ಒಂದು ಗಟ್ಟಿ ಧ್ವನಿಲಿ ಮಾತಾಡದೆ ನನ್ನ ಕ್ಷೇತ್ರ ನನ್ನ ತಾಲೂಕು ಅಷ್ಟಕ್ಕೆ ಸೀಮಿತ ಆಗಿ ಪಾಪ ಆ ದುಡಿಮೆ ಮಾಡ್ತಿದ್ದಂತ ವ್ಯಕ್ತಿ ಸಂಚು ಮಾಡಿ ಎಲ್ಲಿರೋನೋ ದುಡ್ಡು ಯಾವುದೋ ದುಡ್ಡು ಹೊಡೆದು ಎಲ್ಲೋ ಮಡಗಿದ್ದಾರೆ ಅಂತೇಳಿ ಅವ್ರನ್ನ ಕರ್ಕೊಂಬಂದು ಇಲ್ಲಿ MLA ಮಾಡಿಬಿಟ್ಟು, ಅದಾದ ಕುದೂರ್ನಲ್ಲೂ ಧಮ್ಕಿ ಅಂತ ಇನ್ಸ್ಪೆಕ್ಟರ್ಗೆ, ಅಲ್ಲೆಲ್ಲೋ ದಾವಾಸ್ಪೇಟೆ ಸ್ಟೇಷನ್ಗೂ ಧಮ್ಕಿ ಅಂತ. ನಾನು ಹೇಳಿದೆ ಕೆಲವು ಪೊಲೀಸ್ ಅಧಿಕಾರಿಗಳಿಗೆ, ನೀವು ಇಲ್ಲಿ ಕಾಕಿ ಹಾಕೊಂಡು ಸೇವೆ ಮಾಡಕ್ಕೆ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ದಯಮಾಡಿ ಆ ಕಾಕಿಗೆ ಅವಮಾನ ಮಾಡ್ಬೇಡ್ರಪ್ಪ. ಆ ಕಾಕಿ ಬಿಚ್ಚಿಟ್ಬಿಟ್ಟು ಅದಕ್ಕೊಂದು ಸೆಲ್ಲಿಟ್ ಹೊಡೆದು ಹೋಗಿ ಅವ್ರ ಮನೇಲಿ ನೀವು ಅವ್ರ ಬಟ್ಲು ತೊಳೆಯಕ್ಕೂ ನೀವು ಯೋಗ್ಯರಲ್ಲ ಅಂತೇಳಿ ಕೆಲವು ಅಧಿಕಾರಿಗಳಿಗೆ ಹೇಳಿದ್ವಿ. ನಾವೇನು ಯಾರಿಗೂ ಎದುರ್ಕೊಳ್ಳಲ್ಲ, ನಾವೇನು ಯಾರಿಗೂ ಲಂಚ ಇಸ್ಕೊಂಡು ಪೋಸ್ಟಿಂಗ್ ಕೊಡಿಸೋ ಜಾಯಮಾನ್ದವರು ಅಲ್ಲ. ಇವತ್ತಿಲ್ಲಿ AC ತಹಶೀಲ್ದಾರ ಒಬ್ಬ DDLR ADLR ಕೋಟಿ ಕೊಟ್ಟು ಬರಬೇಕು. ಕೋಟಿ ಕೊಟ್ಟು ಬಂದು ಏನ್ ಮಾಡ್ತಾರೆ ಅವರು? ಬೆಳಗ್ಗೆನೆ ನೆಲಮಂಗಲದಲ್ಲಿ ಅಂಗಡಿ ಬಿಚ್ತಾರೆ. ಬನ್ನಿ ಅಂಗಡಿ ತೆಗ್ದೈತೆ, ವ್ಯಾಪಾರ. ಏಜೆಂಟ್ಗಳು, ಹೆಜ್ಜೆಗೂ ಏಜೆಂಟ್ಗಳು. ತಾಲೂಕು ಆಫೀಸಲ್ಲಿ ಕಿಟಕಿ ಬಾಗ್ಲು ಟೇಬಲ್ ಎಲ್ಲಾ ಕೂಡ ಲಂಚ ಕೇಳ್ತಾ ಇದಾವೆ ಇವತ್ತು. ಹೌದಾ ಅಲ್ವಾ? ಯಾವ್ದಾನ ರೈತರ ಕೆಲಸ ಆಗ್ತಾ ಇದೆಯಾ? ಇದಕ್ಕೋಸ್ಕರ ಬದಲಾವಣೆ ನೀವು ಬಯಸ್ಬೇಕಾಗ್ತದೆ. ನಾನು ಹೆಚ್ಚು ಸಮಯ ಮಾತನಾಡಲ್ಲ. ಇವತ್ತು ನಮಗೆ ಎಷ್ಟೇ ದೌರ್ಜನ್ಯ, ದರ್ಪ, ದುರಾಡಳಿತ ಏನೇ ಮಾಡಿದ್ರು ಕೂಡ ಆ SIT ಅಂತ ಒಂದಿದೆ, ನೀವೆಲ್ಲ ಪೇಪರಲ್ಲಿ ಟಿವಿಲಿ ನೋಡ್ತಾ ಇದ್ದೀರಿ. SIT ಏನಾಗಿದೆ ಅಂದ್ರೆ ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಅದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಅವ್ರ ಮನೇಲೇ ಇರ್ತದೆ. ಮಧ್ಯರಾತ್ರಿ 12 ಗಂಟೆ 2 ಗಂಟೆವರೆಗೂ ಅವ್ರ ಮನೇಲೇ ಇರ್ತದೆ. ಕಂಪ್ಲೇಂಟ್ ಬರೆಯೋರು ಇವ್ರೆ, FIR ಹಿಂಗೆ ಇದೇ ಸೆಕ್ಷನ್ ಹಾಕ್ಬೇಕು ಅಂತ ಹೇಳೋರು ಇವ್ರೆ, ತಿರ್ಗಾ ಚಾರ್ಜ್ ಶೀಟ್ ಹಾಕ್ಸೋರು ಇವ್ರೆ, ಶಿಕ್ಷೆ ಇದೇ ಆಗ್ಬೇಕು ಅಂತೇಳಿ ಹೇಳುವಂತ ನಾಯಕರುಗಳು ಇವ್ರೆ. ನಾವೆಲ್ಲ ಹೆದರ್ಕೊಬಿಡ್ತೀವ ನಿಮ್ಮ SITಗೆ, ನಿಮ್ಮ ಪೊಲೀಸ್ನವ್ರಿಗೆ, ನಿಮ್ಮ ರೆವಿನ್ಯೂ ಆಫೀಸರ್ ನಮ್ಗೆ ಯಾರಿಗೋ ಕಿರುಕುಳ ಕೊಡ್ತಾರೆ ಅನ್ನೋದಕ್ಕೆ ಹೆದರ್ಕೊಬಿಡ್ತೀವಿ ಅನ್ಕೊಂಡಿದ್ದೀರಾ? ನಾವ್ಯಾರು ಎದುರೋರಲ್ಲ. ಮಾಗಡಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದವರು ಯಾರು ಎದುರೋರಿಲ್ಲ. ನನಗೆ ನಮ್ಮ ತಾಲೂಕಿಗೆ ಸೇರಿಸ್ಕೊಂಡಿರ್ತಕ್ಕಂಥ ಹೋಬಳಿ ನಾವಿದ್ದಂಥ ಸಂದರ್ಭದಲ್ಲೂ ಕೂಡ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸುವಂತ ಕೆಲಸ ನಾವು ಮಾಡಿಲ್ಲ, ಮುಂದೇನೂ ಮಾಡಲ್ಲ. ನಾವೆಲ್ಲ ಒಟ್ಟಾಗಿ ಇವತ್ತು ನಮ್ಮ ನಿಖಿಲ್ ಅಣ್ಣವ್ರನ್ನ ಕೈಯನ್ನ ಬಲಪಡಿಸ್ಬೇಕು. ಅವ್ರ ಬಗ್ಗೆ 1000 ಮಾತಾಡ್ಲಿ, ಅದು
ಗಟ್ಟಿ ಪಿಂಡ. ಯಾರಿಗೂ ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ ನಮ್ಮ ನಿಖಿಲಣ್ಣ. ಇಂಥ ಕಾಂಗ್ರೆಸ್ನ ಮುಖಂಡರುಗಳು ಎಷ್ಟು ಜನ ಬೇಕಾದ್ರೆ ಮಾತನಾಡ್ಲಿ, ಅದು ದೇವೇಗೌಡರು ಮನೆಯ ಪಿಂಡ. ಇವತ್ತು ಈ ರಾಜ್ಯದಲ್ಲಿ ನಾನು ಆಗ್ಲೇ ಹೇಳಿದೆ, ಪ್ರಶ್ನಾತೀತ ನಾಯಕರು ನಮ್ಮ ನಿಖಿಲಣ್ಣ ಅಂತ. ಅಲ್ಲಿ ಯಾರ ಪಾಪ ನಮ್ಮ ಹುಡುಗರು ಕೂಗ್ತಿದ್ರು, ಮುಂದಿನ ಮುಖ್ಯಮಂತ್ರಿ ನಿಖಿಲಣ್ಣ ಅವ್ರಿಗೆ ಅಂತ. ಬೇಡಪ್ಪ, ಕುಮಾರಣ್ಣಂಗೆ ಕೂಗು ಅಂತ. ಪ್ರಶ್ನಾತೀತ ನಾಯಕರು, ಭವಿಷ್ಯದ ನಾಯಕರು ಅಂದ್ರೆ ಏನು? ಮುಂದೆ ಈ ರಾಜ್ಯವನ್ನ ಆಳ್ತಾರೆ, ಆಳ ಶಕ್ತಿ ತುಂಬುವಂತ ಕೆಲಸ ನೀವು ಮಾಡಬೇಕು. ಈ ರಾಜ್ಯದಲ್ಲಿ ಇವ್ರೇನು ಅನ್ಕೊಂಡ್ಬಿಟ್ಟಿರ್ಬೇಕು, ಮುಗ್ದೇ ಹೋಯ್ತು. ನಾವು ಗೆಲ್ಸಿರತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ನ, ನಾವು ಗೆಲ್ಸಿರ್ತಕ್ಕಂಥ ಪುರಸಭೆ ಮೆಂಬರ್ನ, ನಾವು ಗೆಲ್ಸಿರ್ತಕ್ಕಂಥ ಡೈರಿ ಮೆಂಬರ್ಗಳನ್ನ ರಾತ್ರೋರಾತ್ರಿ ಹಣದ ಆಮಿಷ ಕೊಟ್ಟು ಖರೀದಿ ಮಾಡ್ತಿರಲ್ರಿ. ನಾಚಿಕೆ ಆಗಲ್ವಾ ನಿಮ್ಗೆ? ನಿಮ್ಮ ಹತ್ರ ಹಣ ಇದೆ ಅಂತ ಯಾರಿಗೋ ಹುಟ್ಟಿರೋ ಮಕ್ಕಳಿಗೆ ಎತ್ತಿ ಮುದ್ದಾಡಿ ಹೆಸರಿಡ್ತೀವಿ ಅಂತ ಬರ್ತಿರಲ್ಲ ಆಗಲಲ್ಲಿ ನೀವು. ನಿಮಗೆ ಏನಂತ ಕರಿಬೇಕ್ರಿ? ದಯಮಾಡಿ ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ನಮ್ಮ ಲೀಡರ್ಗಳು ಕೈ ಚೆಲ್ಲಿರ್ಬೋದು, ಏನೋ ಬೇಸರದಲ್ಲಿ ಕೈ ಚೆಲ್ಲಿರ್ಬೋದು. ಆಡಳಿತ ಮಾಡುವಂತ ಸಂದರ್ಭದಲ್ಲಿ ನಂದಿರ್ಲಿ, ಸೀನಣ್ಣಂದಿರ್ಲಿ, ಹಲವಾರು ತಪ್ಪುಗಳು ನಡೆದೋಗಿಬಿಟ್ಟಿರ್ತಾವೆ. ಯಾವನ್ನು ಕೂಡ ಹೊಟ್ಟೆಲ್ ಮಾಡ್ಕೋಬೇಡಿ. ಇವತ್ತು ನಾವು ಅನುಭವಿಸ್ತಾ ಇದ್ದೀವಲ್ಲ, ಒಬ್ಬ ಸಣ್ಣ ಕಾರ್ಯಕರ್ತ, ಕಟ್ಟ ಕಡೆಯ ಕಾರ್ಯಕರ್ತರ ಅನುಭವಿಸ್ತಾವನಲ್ಲ, ಅವನ ನೋವನ್ನ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಲೀಡರ್ಗಳು ನೋಡಿದಾಗ ನಿಮ್ಗೆ ಕರುಳು ಕಿತ್ತು ಬರ್ತದೆ. ಇಲ್ಲ, ಎಲ್ಲೋ ತಪ್ಪು ಮಾಡ್ಕೊಂಡ್ವಿ, ನಮ್ಮನೆ ಎಂತ ಒಬ್ಬ MLA ಇದ್ರೆ ನಮ್ಮ ಕಾರ್ಯಕರ್ತರಿಗೆ ಇಷ್ಟೆಲ್ಲ ನೋವಾಗ್ಲಿಕ್ಕೆ ಸಾಧ್ಯ ಆಗ್ತಿದ ಅಂತೇಳಿ ಇವತ್ತು ನೀವು ಹಲವಾರು ಬಾರಿ ಯೋಚನೆ ಮಾಡಿದಿರಿ. ಇದು ಆಗ್ಬೇಕಾಗಿರ್ತಕ್ಕಂಥದ್ದು. ಇವತ್ತು ಎಷ್ಟೇ ಕೇಸ್ ಹಾಕ್ಲಿ, ಎಷ್ಟೇ FIR ಗಳಾಕ್ಲಿ, ಎಷ್ಟೇ ತೊಂದರೆ ಕೊಡ್ಲಿ, ನಾವ್ಯಾರು ಎದುರೋದ್ ಬೇಡ. ನಮಗೂ ಸರ್ಕಾರ ಬರ್ತದೆ, ನಾವು ಆಡಳಿತ ಚುಕ್ಕಾಣಿ ಹಿಡದೇ ತೀರ್ತೇವೆ. ಅವತ್ತು ಯಾರು ತೊಂದರೆ ಕೊಟ್ರು ಅವರನ್ನ ಗುರ್ತು ಮಾಡಿ ನಾವು ಕೂಡ ಅವ್ರಿಗೆ ಪಾಠ ಕಲಿಸುವಂತ ದಿನ ಜಾಸ್ತಿ ದಿನ ಉಳಿದಿಲ್ಲ, ಅದೇ ಹತ್ರ ಬರ್ತಾ ಇದೆ. ದಯಮಾಡಿ ಇದಕ್ಕೆಲ್ಲ ನೀವು ಧೈರ್ಯ ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿ, ನಿಖಿಲಣ್ಣವರು ಕೂಡ ಡೆಲ್ಲಿಗೆ ಹೋಗೋರಿದ್ದಾರೆ. ಕುಮಾರಣ್ಣ ಆರೋಗ್ಯವಾಗಿ ಸರಿ ಹೋಗಿದ್ದಾರೆ, ಗಟ್ಟಿಯಾಗಿದ್ದಾರೆ. ಅವರು ಡೆಲ್ಲಿನಲ್ಲಿ ಅವರು ದೊಡ್ಡ ಜವಾಬ್ದಾರಿ, ಇಡೀ ದೇಶದಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನ ಸನ್ಮಾನ್ಯ ಮೋದಿಜಿಯವರು ಕೊಟ್ಟಿದ್ದಾರೆ. ಅವರ ಜವಾಬ್ದಾರಿಯನ್ನ ನಿಭಾಯಿಸುವಂತ ಸವಾಲು ಒಂದ್ ಕಡೆ, ಇವತ್ತು ಪಕ್ಷವನ್ನ ಸಂಘಟನೆ ಮಾಡುವಂತ ಸವಾಲು ಒಂದ್ ಕಡೆ. ನಾವೆಲ್ಲರೂ ಯಾವುದೇ ಸಣ್ಣ ಪುಟ್ಟ ವಿಚಾರ ಇದ್ರು ಇಲ್ಲ ಕುಮಾರಣ್ಣನೇ ಬರಬೇಕು, ನಿಖಿಲಣ್ಣನೇ ಬರಬೇಕು, ದೊಡ್ಡವರೇ ಬರಬೇಕು ಅನ್ನೋದನ್ನ ಬಿಟ್ಟು ನಾವೆಲ್ಲ ಒಂದಾಗಿ ನಾವೇ ಕುಮಾರಣ್ಣ, ನಾವೇ ನಿಖಿಲಣ್ಣ, ನಾವೇ ದೇವೇಗೌಡ ಅಪ್ಪಾಜಿ ಅಂತ ತಿಳ್ಕೊಂಡು ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನಾವು ಕಾಲ್ಗೆ ಗೆಜ್ಜೆ ಕಟ್ಕೊಂಡ್ರೆ ಇದೇನು ದೊಡ್ಡ ವಿಚಾರ ಆಗೋದಿಲ್ಲ. ಸದಸ್ಯತ್ವ ಕೂಡ ನನಗೂ ತಾಕೀತ್ ಮಾಡಿದ್ದಾರೆ. ಹೈಯೆಸ್ಟ್ ಮೆಂಬರ್ಶಿಪ್ ಅನ್ನ ಮಾಡಿಸ್ಲೇಬೇಕು ಅಂತೇಳಿ ನೀವೆಲ್ಲ ಹೊರಡಿ, ಪ್ರತಿಯೊಂದು ಬೂತಲ್ಲೂ ನೀವು ಒಟ್ಟು ಅತಿ ಹೆಚ್ಚು ಸದಸ್ಯತ್ವ ನೋಂದಣಿಯನ್ನ ಮಾಡೇ ತೀರ್ಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಅದನ್ನು ಕೂಡ ನೀವು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ, ಕೊನೆಯದಾಗಿ ಮೋದಿಜಿಯವರು ಅಂದಾಗ ಒಂದು ಜ್ಞಾಪಕ ಬಂತು. ಪಾಪ ನೆನ್ನೆ ಮೊನ್ನೆ ಎಲ್ಲ 5ನೇ ತಾರೀಕು ಒಂದು ಮತಗಳ್ಳತನದ ವಿರುದ್ಧ ನನಗೆ ಬಹಳಷ್ಟು ಜನ ಸ್ನೇಹಿತರು ಹೇಳ್ತಾರೆ, ಹಲವಾರು ಕಾಂಗ್ರೆಸ್ನ ಸ್ನೇಹಿತರು. ಯಾಕೆಂದ್ರೆ ನಾನು ಕಾಂಗ್ರೆಸ್ನಲ್ಲಿ ಹಿಂದೆ ಇದ್ದೆ. ಹಲವಾರು ಜನ ಸ್ನೇಹಿತರುಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹಿಂದೆ ಇಲ್ಲಿ ಕಾಂಗ್ರೆಸ್ನ ಶಾಸಕರುಗಳು ಕೂಡ ಇದ್ರು. ಡಾಕ್ಟರ್ ಶ್ರೀನಿವಾಸ ಮೂರ್ತಿ JDS ಇಂದ ಶಾಸಕರಾಗಿದ್ರು, ಅಂಜನ್ ಮೂರ್ತಿಯವರು ಕಾಂಗ್ರೆಸ್ನಿಂದ ಶಾಸಕರಾಗಿದ್ರು, ಬಿಜೆಪಿಯಿಂದ ಒಂದ್ ಬಾರಿ ನಾಗರಾಜ್ ಕೂಡ ಶಾಸಕರಾಗಿದ್ರು. ಯಾರಲ್ಲೂ ಕೂಡ ಇಷ್ಟು ದುರಾಂಕಾರ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲಪ್ಪ. ಅಷ್ಟು ದುರಾಂಕಾರದ
ಶಾಸಕ ಯಾರಾದ್ರೂ ಇದ್ದಾರೆ ಅಂದ್ರೆ ಇವತ್ತು ನೆಲಮಂಗಲಲ್ಲಿರ್ತಕ್ಕಂಥ ಶಾಸಕ ಅಂತೇಳಿ ನಾವ್ಯಾರು ಮಾತಾಡ್ತಾ ಇಲ್ಲ, ಈ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರೇ ಮಾತನಾಡ್ತಾ ಇದ್ದಾರೆ, ಕಾಂಗ್ರೆಸ್ ಮುಖಂಡರುಗಳೇ ಮಾತನಾಡ್ತಾ ಇದ್ದಾರೆ. ಇವತ್ತು ಇಷ್ಟು ಎಲ್ಲೋ ಕಳ್ಬಿಲ್ ಮಾಡಿ ದುಡ್ಡು ಮಾಡಿಬಿಟ್ಟಿದೀವಿ, ಎಲ್ಲೋ ಗುತ್ತಿಗೆ ಮಾಡಿ ರಾತ್ರೋರಾತ್ರಿ ಬುಕ್ಗಳಿಗೆಲ್ಲ ಬೆಂಕಿ ಇಕ್ಬಿಟ್ಟು ಬಿಲ್ ಬರ್ಸ್ಕೊಬಿಟ್ಟಿದೀವಿ ಅಂತ ಹೇಳಿ ಆ ಪಾಪದ ಹಣ ತಂದು ಒಂದೊಂದು ನಾಟಕಕ್ಕೆ 1 ಲಕ್ಷ 2 ಲಕ್ಷ, ಲೀಡರ್ಗೆ 10 ಲಕ್ಷ 5 ಲಕ್ಷ ಕೊಟ್ಟು ಖರೀದಿ ಮಾಡಿ ಇವತ್ತು ಈ ಕ್ಷೇತ್ರವನ್ನ ಹಾಳು ಮಾಡಲಿಕ್ಕೆ, ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಯಾರೋ ಒಬ್ಬ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಈ ಕಾರ್ಯಕರ್ತರನ್ನ ಎದುರಿಸ್ಬಿಡ್ತೀನಿ ಬೆದರಿಸ್ಬಿಡ್ತೀನಿ ಅಂತ ಹೊಟ್ಟಿದಾರಲ್ಲ, ಅವ್ರ ಕೈಲಿ ಸಾಧ್ಯ ಆಗ್ತದಾ? ನೀವ್ಯಾರಾದ್ರೂ ಬಗ್ತೀರಾ? ಇದು ಇವತ್ತು ನೀವಿಲ್ಲಿ ಸಂಕಲ್ಪ ಮಾಡಬೇಕು. ನಾವು ಸದಸ್ಯತ್ವ ನೋಂದಣಿ ಮಾಡ್ತಾ ಮತ್ತೊಮ್ಮೆ 2028ಕ್ಕೆ ಮತ್ತೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ JDS ಬಾವುಟವನ್ನು ಆರಿಸ್ತೀವಿ ಅನ್ನುವಂಥ ಸಂಕಲ್ಪವನ್ನ ಮಾಡಬೇಕು. ಇವತ್ತು ನಮ್ ನಿಖಿಲಣ್ಣ ಬಂದು ಕೂತಿರೋದು ಅದಕ್ಕೋಸ್ಕರ. ನಮಗೆ ಶಕ್ತಿ ತುಂಬಲಿಕ್ಕೆ ಬಂದಿದ್ದಾರೆ. ನಾವು ಅವರ ಕೈಯನ್ನ ಬಲಪಡಿಸಬೇಕು.